ನಮಸ್ತೆ. ಎಲ್ಲರಿಗೂ ಶುಭ ದಿನ. ಸಮರ್ಪಣಾ ವೇದಿಕೆ ಅರ್ಪಿಸುವಂತಹ ಖಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಆತ್ಮೀಯ ಸ್ವಾಗತ. ನಾನು ಇವತ್ತು ಮಾನ್ಯ DVG ಅವರ ಮೊದಲನೆಯ ಖಗ್ಗವನ್ನು ಆಯ್ದುಕೊಂಡು ಬಂದಿದ್ದೇನೆ. ಅದರ ವಾಚನ ಮತ್ತು ಭಾವಾರ್ಥವನ್ನು ತಿಳಿಪಡಿಸ್ತೀನಿ. ಹುಲ್ಲಾಗು ಬೆಟ್ಟದಡಿ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಷ್ಟು ಸುಂದರವಾದ ಖಗ್ಗ ಅಲ್ವಾ? ನಾವು ಇದನ್ನು ಪ್ರಾಥಮಿಕ ಶಿಕ್ಷಣ ಟೈಮಲ್ಲಿಯೇ ಇದನ್ನು ತುಂಬ ಓದ್ತಾ ಇದ್ವಿ ಮತ್ತು ಕೇಳ್ತಾ ಇದ್ವಿ. ಅದು ಓದಿದ ತಕ್ಷಣ ನನಗೆ ನೆನಪಾಯಿತು, ಸರಿ ಹಾಗಿದ್ದರೆ ಇವತ್ತು ಇದನ್ನೇ ಆಯ್ದುಕೊಳ್ಳೋಣ ಅಂತ ಆಯ್ದುಕೊಂಡಿದ್ದೀನಿ. ಇದರ ಮೊದಲನೇ ಸಾಲು ಏನು ಹೇಳುತ್ತೆ? ಹುಲ್ಲಾಗು ಬೆಟ್ಟದಡಿ, ಬೆಟ್ಟ ಗುಡ್ಡ ಪರ್ವತ ಎಷ್ಟು ಎತ್ತರವಾಗಿ ಬೆಳೆದಿರುತ್ತೆ, ಅದಕ್ಕೆಲ್ಲ ಕೆಳಗಡೆ ನೀನು ಹುಲ್ಲಾಗು. ಸಹನ ರೀತಿಯಿಂದ ವಿನಯದಿಂದ ಇರುವಂತಹ ಸ್ವಭಾವನು ಹುಲ್ಲಿಂದಾಗಿರುತ್ತೆ. ಯಾಕೆಂದರೆ ಪರ್ವತ ಅಷ್ಟು ಎತ್ತರವಾಗಿ ಬೆಳೆದಿದ್ದರೂ ಅದರ ಕೆಳಗಡೆ ಹುಲ್ಲು ಸೂಕ್ಷ್ಮ ರೀತಿಯಲ್ಲಿ ತನ್ನ ನೆಲೆಯನ್ನು ಕಂಡುಕೊಂಡಿರುತ್ತೆ. ಆ ಹುಲ್ಲು ಸೂಕ್ಷ್ಮ ಅಂತ ಕಣ್ಣಿಗೆ ಕಂಡ್ರೂ ಅದರ ಬೇರುಗಳು ಎಷ್ಟು ಗಟ್ಟಿಗತನವನ್ನು ಹೊಂದಿರುತ್ತವೆ ಅಂದರೆ ಇಡೀ ಬೆಟ್ಟವನ್ನೇ ಹೊತ್ತು ನಿಂತಿರುತ್ತವೆ. ಇಡೀ ಬೆಟ್ಟದ ಸಂಧಿಗಳಲ್ಲಿ ಹುಲ್ಲು ತಾನು ಬೆಳೆದು ತನ್ನ ಬೇರುಗಳಿಂದ ಆ ಬೆಟ್ಟವನ್ನೇ ಹಿಡಿದಿಡುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಎಂಥ ಮಳೆಗೂ ಗಾಳಿಗೂ ಆ ಬೆಟ್ಟದ ಕಲ್ಲುಗಳು ಉರುಳದಂತೆ, ಬೆಟ್ಟ ಕೆಳಗೆ ಬೀಳದಂತೆ ಆ ಹುಲ್ಲು ತನ್ನ ಬೇರಿನಿಂದ ಆ ಬೆಟ್ಟವನ್ನು ಪರ್ವತವನ್ನು ಹಿಡಿದಿಟ್ಟಿರುತ್ತೆ. ಅಷ್ಟೊಂದು ಶಕ್ತಿಯ ಹುಲ್ಲಿನಲ್ಲಿದೆ. ಆದರೂ ಅದು ವಿನಯದಿಂದ ಸೌಮ್ಯ ರೀತಿಯಿಂದ ಪರ್ವತದ ಕೆಳಗಡೆ ಯಾವಾಗಲೂ ಬೆಳೀತಾ ಇರುತ್ತೆ. ಅದೇ ರೀತಿಯಾಗಿ ಮನುಷ್ಯ ನೀನು ಹುಲ್ಲಿನಂತೆ ಸಹನಶೀಲನಾಗಿರು, ವಿನಯದಿಂದ ಕೂಡಿರು ಅಂತ ಇಲ್ಲಿ ಮಾನ್ಯರು ತಿಳಿಪಡಿಸ್ತಾ ಇದ್ದಾರೆ. ಎರಡನೇ ಸಾಲಿನಲ್ಲಿ ಮನೆಗೆ ಮಲ್ಲಿಗೆಯಾಗು. ಮಲ್ಲಿಗೆಯ ಸ್ವಭಾವ ಎಂತಹದು? ಮಲ್ಲಿಗೆ ಎನ್ನುವುದು ತುಂಬ ಸುವಾಸನೆಯಿಂದ ಕೂಡಿದಂಥ ಪರಿಮಳದಿಂದ ಇರುವಂತಹ ಒಂದು ಕೋಮಲವಾದಂಥ ಪುಷ್ಪ. ಆ ಪುಷ್ಪದಂತೆ ಮನೇ ನೀನು ಬೆಳಗ್ತಾ ಇರು, ಸುವಾಸನೆಯಿಂದ ಕೂಡಿರು. ನಿನ್ನ ವಿನಯ, ಸಹನೆ, ಪ್ರೀತಿ, ವಿಶ್ವಾಸದ ಸ್ವಭಾವದಿಂದ ಮನೆಗೆ ಕೀರ್ತಿ ತರುವಂತಹ ಮೃದು ಸ್ವಭಾವವನ್ನು ಹೊಂದಿರು, ಕೋಮಲವಾಗಿರು ನೀನು. ಅಂದರೆ ಅದು ಮನೆ ಸ್ವರ್ಗ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ಎರಡೇರಡು ಶಬ್ದಗಳಲ್ಲಿ ಮಾನ್ಯವರು ನಮಗೆ ತಿಳಿಸ್ಪಡ್ತಾರೆ. ಅದೇ ರೀತಿ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ. ಏನಪ್ಪ ಇದರ ಅರ್ಥ? ನಮಗೆ ಕಷ್ಟ, ಸುಖ, ನೋವು ಅನ್ನೋದು ಮಳೆಯ ರೀತಿಯಲ್ಲಿ ನಮಗೆ ವಿಧಿಯಾಟ ಆಗಿ ಮಳೆಯ ರೀತಿಯಲ್ಲಿ ನಮ್ಮ ತಲೆಯ ಮೇಲೆ ಸುರಿತಾ ಇದ್ರೂ ನೀನು ಕಲ್ಲಿನಂತೆ ಭದ್ರನಾಗಿರು, ಕಲ್ಲಿನಂತೆ ದೃಢವಾಗಿರು, ನಿಶ್ಚಲವಾಗಿರು. ಏನೇ ಕಷ್ಟ ಬಂದ್ರೂ ನೀನು ಹಿಂಜರಿಯಬೇಡ ಅಂತ ಹೇಳ್ತಾರೆ. ಕಷ್ಟ ಸುಖ ಅನ್ನುವುದು ಒಂದು ನಾಣ್ಯದ ಎರಡು ಮುಖಗಳು. ಕಷ್ಟ ಬಂದಾಗ ಕುಗ್ಗುವುದಾಗಲಿ, ಸುಖ ಬಂದಾಗ ಹಿಗ್ಗುವುದಾಗಲಿ ಅಲ್ಲ. ಯಾವಾಗಲೂ ನೀನು ನಿಶ್ಚಲತೆಯಿಂದಿರು, ಗಟ್ಟಿಗತನವಾಗಿ ನೆಲೆ ನಿಂತಿರು. ಅಂದರೆ ಯಾವುದೇ ಸಮಸ್ಯೆಗಳಿದ್ದರೂ ಅದು ನೀರಿನೊಳಗೆ ಕಲ್ಲು ಎತ್ತಿದಂತೆ ಸರಳ ಆಗಿ ಹೋಗಿಬಿಡುತ್ತೆ. ಕಷ್ಟ ಏನು ಅಂದ್ಕೊಳ್ಳುತ್ತೆ ಅವಾಗ? ಅಯ್ಯೋ, ಇವರು ಕಲ್ಲಿನಷ್ಟು ದೃಢ ಆಗಿದ್ದಾರೆ, ಇವರಿಂದ ನಮಗೆ ಏನು ಮಾಡೋಕ್ಕಾಗಲ್ಲ ಅಂತ ಕಷ್ಟನೇ ಹೆದರಿ ಮರಳಿ ಓಡಿ ಹೋಗಿರಬೇಕು. ಅಷ್ಟೊಂದು ಗಟ್ಟಿಗತನ ನಿನ್ನಲ್ಲಿ ಇರಲಿ ಅಂತ ಎರಡನೇ ಸಾಲುಗಳಲ್ಲಿ DVG ಅವರು ಮಾನ್ಯರು ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಸಾಲೆಯಲ್ಲಿ ಏನು ಹೇಳ್ತಾರೆ ಅಂದರೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ನೋಡಿ, ಕಷ್ಟದಲ್ಲಿದ್ದವರಿಗೆ, ಬಡವರಿಗೆ ಬೆಲ್ಲದಂತೆ ಸಕ್ಕರೆಯಂತೆ ಸಿಹಿಯಾಗಿರು. ಫಸ್ಟ್ ಏನು ಹೇಳಿದರು? ದೊಡ್ಡ ಪರ್ವತದ ಕೆಳಗಡೆ ನೀನು ಹುಲ್ಲಿನಂತೆ ಇರು, ಎಷ್ಟೇ ಕಷ್ಟ ಬಂದರೂ ಕಲ್ಲಿನಂತೆ ಗಟ್ಟಿಯಾಗಿರು. ಆದರೆ ದೀನ ದುರ್ಬಲನನ್ನು ನೋಡಿದಾಗ, ಬಡವರನ್ನು ನೋಡಿದಾಗ ನೀನು ನೀರಿನಂತೆ ಕರಗಿಬಿಡು. ನಿನ್ನಲ್ಲಿ ಅನುಕಂಪ, ದಯೆ ತೋರು. ಲೋಕದ ಉಪಕಾರಕ್ಕಾಗಿ ನೀನು ಕೆಳಗಿಳಿದು ಅವರಿಗೆ ಸಹಾಯ ಮಾಡು. ನೀನು ಅನುಕಂಪವನ್ನು ತೋರಿಸು ಅಂತ ಮೂರನೇ ಸಾಲಿನಲ್ಲಿ ಹೇಳ್ತಾರೆ. ಅದೇ ರೀತಿ ಎಲ್ಲರೊಳಗೊಂದಾಗು ಬಾಳು ನೀನು ಮಂಕುತಿಮ್ಮ. ಎಲ್ಲರೊಳಗೊಂದಾಗು ಅಂದರೆ ಏನು ಅರ್ಥ? ಎಲ್ಲರಲ್ಲಿ ಬೆರೆತು ಸಮರಸ ಜೀವನ ನಡೆಸು. ಯಾವುದೇ ರೀತಿಯ ಅಸೂಯೆ, ಹೊಟ್ಟೆ ಕಿಚ್ಚು, ಮೋಸ, ವಂಚನೆ, ಕೆಟ್ಟ ನಡವಳಿಕೆಯನ್ನು ತೋರಬೇಡ. ಎಲ್ಲರೊಂದಿಗೆ ಸಮರಸವಾಗಿ ಬೆರೆತು ಬಾಳುವೆ ಮಾಡು. ವಿಶ್ವ ಭಾತೃತ್ವವನ್ನು ನೀನು ತೋರಿಸು ಅಂತ ಇಲ್ಲಿ ಕವಿಗಳು
ತಮ್ಮ ನಾಲ್ಕೇ ನಾಲ್ಕು ಸಾಲುಗಳಲ್ಲಿ ದಿವ್ಯವಾದಂತಹ ಅರ್ಥವನ್ನು ಹೊಂದಿದಂತಹ ಸಾಲುಗಳಲ್ಲಿ ವ್ಯಕ್ತಪಡಿಸ್ತಾರೆ, ವಿಷಯವನ್ನು ತಿಳಿಪಡಿಸ್ತಾರೆ. ಬೆಟ್ಟದಲ್ಲಿ ಹುಲ್ಲುನೂ ಆಗಿರು, ಮನೆಗೆ ನೀನು ಮಲ್ಲಿಗೆಯೂ ಆಗಿರು, ಅದೇ ರೀತಿಯಾಗಿ ಕಷ್ಟ ಬಂದಾಗ ಕಲ್ಲಾಗಿರು, ದೀನ ದಲಿತರನ್ನು ನೋಡಿದಾಗ ನೀನು ಅನುಕಂಪವನ್ನು ತೋರು, ನೀರಾಗಿಬಿಡು, ನೀನು ದಯೆಯನ್ನು ತೋರಿಸು. ಈ ರೀತಿ ಎಲ್ಲರೊಳಗೆ ಒಂದಾಗಿ ಸಮರಸ ಜೀವನ ನಡೆಸು, ವಿಶ್ವ ಭಾತೃತ್ವವನ್ನು ತೋರಿಸು, ಲೋಕದ ಉಪಕಾರಕ್ಕಾಗಿ ಕೆಲಸ ಮಾಡು, ನಿನ್ನಲ್ಲಿ ದೃಢತೆ ಇರಲಿ, ನಿಶ್ಚಲತೆ ಇರಲಿ, ಮನೋಸ್ಥೈರ್ಯ ಇರಲಿ ಎನ್ನುವಂಥ ಅಮೃತವಾದಂಥ ಅರ್ಥವನ್ನು, ಅಮೃತ ನುಡಿಯನ್ನು ತಮ್ಮ ಸಾಲುಗಳಲ್ಲಿ ಮಾನ್ಯ ಡಿ ವಿ ಜಿಯವರು ಹೇಳಿ ನಮ್ಮ ಲೋಕ ಕಲ್ಯಾಣದ ಮಾತುಗಳನ್ನು ನುಡಿದಿದ್ದಾರೆ. ಇದರಿಂದ ನಿಮಗೆ ಅರ್ಥ ಆಯಿತು ಅಂತ ಅರ್ಥ ಮಾಡ್ಕೊಳ್ತೀನಿ. ಧನ್ಯವಾದಗಳು.